ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಮನಸ್ಸು ನಿಲ್ಲಿಸುವುದು ಅಂತಕ್ಕಂಥ ಪದ್ಯವನ್ನು ನೋಡೋಣಂತ. ಮನಸ್ಸು ನಿಲ್ಲಿಸುವುದು, ಮನ ತಿಳಿಯುವ ಮನ ಬ್ಯಾರೆಲೋ ಮನಸ್ಸೇ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ಅಂತರಂಗ ಸಾಧನೆಯಲ್ಲಿ ತೊಡಗುವವರು ಚಂಚಲವಾದ ಮನಸ್ಸನ್ನು ನಿಲ್ಲಿಸಾಕ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾರೆ. ಅದರಂಗ ಪತಂಜಲಿ ಋಷಿಗಳು ಈ ಒಂದು ಚಿತ್ತವೃತ್ತಿಯನ್ನು ನಿಯಂತ್ರಿಸುವುದರ ಸಲುವಾಗಿ ಏಕಾಗ್ರತೆಯನ್ನು ಸಾಧಿಸಿ ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಅಂತೇಳಿ ಹೇಳ್ಯಾರ. ಹಂಗೆ 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಬಸವಣ್ಣನವರು ಸ್ಥಾಪಿಸಿದಂಥ ಅನುಭವ ಮಂಟಪದೊಳಗೆ 770 ಜನ ಲಿಂಗ ಸಾಧಕರು ಒಟ್ಟಿಗೆ ಸೇರಿಕೊಂಡ ದೇಹ, ಇಂದ್ರಿಯ, ಮನಸ್ಸು ಈ ಒಂದು ಮುಂತಾದವುಗಳ ಬಗ್ಗೆ ಗಹನವಾದ ಚರ್ಚೆ ಮಾಡುತ್ತಾ ಇವುಗಳನ್ನು ನಿಯಂತ್ರಿಸುವ ಬಗೆಯನ್ನು ಕಂಡುಕೊಂಡ ಅದನ್ನು ಅನೇಕ ವಚನಗಳಲ್ಲಿ ಆ ಒಂದು ಸಾರವನ್ನು ಹುದುಗಿಸಿಟ್ಟಾರೆ. ಸಂತ ಶರೀಫ್ ಸಾಹೇಬರು ವಚನ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಅಲ್ಲದ ಮನಸ್ಸನ್ನು ನಿಲ್ಲಿಸುವಂಥ ಒಂದು ವಿಶೇಷವಾದ ಬಗೆಯನ್ನು ಈ ಒಂದು ಪದ್ಯದೊಳಗೆ ಅವರು ತಿಳಿಸ್ಕೊಟ್ಟಾರೆ. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲ ಬಸವಣ್ಣನವರು ಒಂದು ವಚನ ಹಿಂಗೈತಲ್ಲ, ಕಣ್ಣೊಳಗೆ ಕಣ್ಣಿದ್ದು ಕಾಣಲಿ ಕರಿಯರಯ್ಯ, ಕಿವಿಯೊಳಗೆ ಕಿವಿಯಿದ್ದು ಕೇಳಲಿ ಕರಿಯರಯ್ಯ, ಗ್ರಾಣದೊಳಗೆ ಗ್ರಾಣವಿದ್ದು ವಾಸಿಸಲೇ ಹರಿಯರಯ್ಯ, ಜಿವ್ವೆಯೊಳಗೆ ಜಿವ್ವೆವಿದ್ದು ರುಚಿಸಲೇ ಕರಿಯರಯ್ಯ, ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲಿ ಕರಿಯರಯ್ಯ, ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲಿ ಕರಿಯರಯ್ಯ, ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕೂಡಲ ಸಂಗಮ ದೇವ, ನೀ ನಿಕ್ಕಿದ ಅಣಕದ ಭೇದವ ಭೇದಿಸ ಬಾರದಯ್ಯ ಅಂತೇಳಿ ಹೇಳ್ತಾರೆ. ಅಂದ್ರೆ ಮೂಗು ಎಲ್ಲರ ಕಣ್ಣಿಗೂ ಕಾಣ್ತೈತಿ. ಆ ಮೂಗಿನೊಳಗಿರುವಂಥ ಸಕಲ ವಾಸನೆಗಳನ್ನು ಗ್ರಹಿಸುವಂಥ ಒಳಮೂಗು ಅಥವಾ ಮೂಗಿನ ಒಳಗಿರ್ತಕ್ಕಂಥ ಬಾಹ್ಯ ಸಾಧನೆಗಳಿಗೂ ಅದು ನಿಲ್ಕುವಂಥದ್ದಲ್ಲ. ಇದಕ್ಕೆ ಶರಣರು ಆಚಾರಲಿಂಗ ಅಂತೇಳಿ ಕರೆದಾರೆ. ಇನ್ನು ಬಸವಣ್ಣನವ್ರು ಹೇಳೋ ಪ್ರಕಾರ ಪ್ರತಿಯೊಂದು ಇಂದ್ರಿಯಗಳ ಹಿಂದೆ ಅಥವಾ ಒಳಗೆ ಅವುಗಳಿಗೆ ಆ ಶಕ್ತಿಯನ್ನು ನೀಡಿದಂಥ ಲಿಂಗ ಸ್ವರೂಪ ಗುಪ್ತವಾಗಿ ಅಡಗಿಕೊಂಡೈತಿ. ಅದನ್ನು ಅರಿತು ಜಾಗೃತಗೊಳಿಸ್ಕೊಂಡ್ರೆ ಈ ಭವದ ದುಃಖಗಳು ಆ ಒಂದು ಶಿವನ ಪ್ರಸಾದವಾಗಿ ಪರಿವರ್ತನೆ ಆಕ್ಕಾವು ಅಂತೇಳಿ ಹೇಳ್ತಾರೆ. ಸಕಲ ದುಃಖಗಳ ಮೂಲ ಚಿತ್ತ ಮತ್ತು ಮನಸ್ಸಿನೊಳಗೆ ಅಡಗಿರ್ತಕ್ಕಂಥ ಜನ್ಮ ಜನ್ಮಾಂತರದ ದುರ್ವಾಸನೆಗಳ ಬೀಜನ ಆಗೈತಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸಿನ ಮರೆಯಲ್ಲಿ ಅಡಗಿರ್ತಕ್ಕಂಥ ಆ ಮಹಾಲಿಂಗದ ಸ್ವರೂಪ ಜಾಗೃತ ಆಗಿ ಮನಸ್ಸನ್ನು ತನ್ನ ಕಡೆ ಸೆಳ್ಕೊಳ್ಬಲ್ದು. ಶರೀಫರು ಹೇಳುವಂಥ ಮನಸ್ಸು ನಿಲ್ಲಿಸುವಂಥ ಕ್ರಮ ಅಂತೇಳಿ ಹೇಳ್ತಾರೆ. ಅಂದ್ರೆ ಕಣ್ಣಿನೊಳಗೆ ಕಣ್ಣು, ಕಿವಿಯೊಳಗೆ ಕಿವಿ, ತನುವಿನೊಳಗೆ ತನು, ಮನಸ್ಸಿನೊಳಗೆ ಮಹಾಮನಸ್ಸು ಅಥವಾ ಘನಮನ ಇದು ಜಾಗೃತ ಆದ್ರೆ ಮನಸ್ಸನ್ನು ನಿಲ್ಲಿಸುವುದು ಅಂತ ಏನು ಕಷ್ಟ ಅಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ತನುತ್ರಯದೊಳು ಸುಳಿದಾಡುವ ಜೀವದ ಗುಣವರಿತರೆ ನಿಜ ಬ್ಯಾರೆಲೋ ಮನಸ್ಸೇ ಅಂತ ಹೇಳ್ತಾರೆ. ಅಂದರೆ ಈ 1ನೇ ನುಡಿಯೊಳಗೆ ಶರೀಫರು ಮನಸ್ಸಿನ ಚಂಚಲತೆಗೆ ಕಾರಣ ಆಗುವುದು ಕೇವಲ ಮನಸ್ಸಷ್ಟೇ ಅಲ್ಲ, ಈ 3 ಶರೀರದೊಳಗೆ
ಸುಳಿದಾಡುವಂಥ ಜೀವಶಕ್ತಿಯು ಕೂಡ ಈ ಒಂದು ಮನುಷ್ಯನ ಚಂಚಲತೆಗೆ ಕಾರಣಕ್ಕತಿ ಅಂತೇಳಿ ಹೇಳ್ತಾರೆ. ಆ ಒಂದು ಜೀವಶಕ್ತಿಯನ್ನು ಅರ್ಥ ಮಾಡಿಕೊಂಡ ಜೀವದ ಸಂಕುಚಿತ ಭಾವವನ್ನು ಬಿಡಿಸಿ ಶಿವಭಾವವನ್ನು ನೆಲೆಗೊಳಿಸ್ಕೊಳ್ಬೇಕು. ಅದರ ಅನುಭವ ಅದು ಬೇರೆ ರೀತಿನಾಗಿರ್ತತಿ ಅಂತ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ದಶದಿಕ್ಕಿಗೆ ಹಾರಾಡುವ ಹಕ್ಕಿಯು ಸಿಕ್ಕ ವಶಗಲಾಪರಿ ಬ್ಯಾರೆಲೋ ಮನಸ್ಸೇ ಅಂತ ಹೇಳ್ತಾರೆ. ಮನಸ್ಸು 10 ದಿಕ್ಕಿನಲ್ಲಿಯೂ ಹಾರಾಡುವಂಥ ಒಂದು ಹಕ್ಕಿ, ಅದನ್ನು ಹಿಡಿದು ನಿಲ್ಲಿಸೋದು ಭಾಳ ಕಠಿಣ. ಅದಕ್ಕೆ ಶರಣರು ಕೈಯೊಳಗೆ ಇಷ್ಟಲಿಂಗ ಕೊಟ್ಟ ದೃಷ್ಟಿಯೋಗವನ್ನು ಕಲಿಸಿದರು. ಈ ಚಾಮರಸರು ಪ್ರಭುಲಿಂಗ ಲೀಲೆಯ ಸಾಧಕಾಂಗದ ಗತಿಯಲ್ಲಿ ಹೇಳ್ತಾರೆ. ಇದನ್ನು ಹೆಂಗಪ್ಪ ಅಂತಂದ್ರೆ, ಮನವೆಂಬ ಹಕ್ಕಿಗೆ ಕಣ್ಣೆರಡು ಕಾಲುಗಳಿದ್ದಂತೆ, ಇಡ ಪಿಂಗಳೆರಡು ಅಂದರೆ ಸೂರ್ಯನಾಡಿ ಚಂದ್ರನಾಡಿ ಇವೆರಡು ರೆಕ್ಕಿದ್ದಂಗೆ. ಆ ಮನಸ್ಸಂತಕ್ಕಂಥ ಹಕ್ಕಿಯನ್ನು ಹಿಡಿದು ನಿಲ್ಲಿಸಬೇಕಾದ್ರೆ ಮೊದಲ ಆ ಕಣ್ಣುಗಳಂತಕ್ಕಂಥ 2 ಕಾಲುಗಳನ್ನು ಕಟ್ಟಬೇಕು ಅಂತೇಳಿ ಅವರು ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ಮೇಲೆ ನಿಂದಿಹುದು, ಮನವು ನಿಂದಡೆ ಬೆಂದು ನಿಂದಿಹುದು, ಲೀಲೆಯಿಂದ ಬೆಂದು ನಿಂದಡೆ ಕಾಲಕರ್ಮವ ಗೆಲಿದು, ಮಾಯೆಯ ಹೇಳ ಹೆಸರಿಲ್ಲೆನಿಸಬಹುದಯ್ಯ ಬಸವ ಕೇಳೆಂದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆಲಿ ಅಂದ್ರೆ ಕಣ್ಣುಗುಡ್ಡಿ. ಆ ಕಣ್ಣುಗಳು ಇಷ್ಟಲಿಂಗದೊಳಗೆ ನೆಲೆ ನಿಂತ್ರ ಉಸಿರಾಟ ನಿಯಂತ್ರಣಕ್ಕೆ ಬರ್ತೈತಿ. ಈ ಉಸಿರಾಟ ನಿಯಂತ್ರಣ ಆದ್ರೆ ಮನಸ್ಸು ಏಕಾಗ್ರತೆಗೊಳ್ತೈತಿ. ಮನಸ್ಸು ಏಕಾಗ್ರತೆಗೊಂಡ್ರೆ ಮನಸ್ಸಿನ ಶಕ್ತಿಯ ಮೂಲವಾದಂಥ ಬಿಂದು ನಿಲ್ತೈತಿ. ಆ ಬಿಂದು ನಿತ್ಯ ಕಾಲದೊಳಗೆ ಕಾಲ ಕರ್ಮ ಮಾಯೆಯನ್ನು ಗೆದ್ದ ಮುಕ್ತಿ ಅನಿಸ್ಬೋದು. ಹಿಂಗೆ ದಶದಿಕ್ಕಿಗೆ ಹಾರಾಡುವ ಮನಸ್ಸಂತಕ್ಕಂಥ ಹಕ್ಕಿಯನ್ನು ವಶಪಡಿಸಿಕೊಳ್ಳುವಂಥ ವಿಧಾನ ಬೇರೆ ಬೇರೆ ಐತಿ ಅಂತೇಳಿ ಅಂತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಗುರು ಗೋವಿಂದನ ಚರಣಕಮಲದಳು ಸ್ವರಗೊಂಬುವ ಭ್ರಮರಾಳಿಯ ಮನಸ್ಸೇ ಅಂತ ಹೇಳ್ತಾರೆ. ಏಕಾಗ್ರತೆಯನ್ನು ಸಾಧಿಸುವ ಮನಸ್ಸು ಹೂವಿನ ಮಕರಂದವನ್ನು ಹೀರೆ ದುಂಬಿ ಹೆಂಗೆ ಅದರೊಳಗನ ಲೀನವಾಗಿ ಜೇಂಕರಿಸುತ್ತದೆಯೋ ಹಂಗೆ ಆ ಪರಮಾತ್ಮನ ಸಾಕಾರ ರೂಪವಾದಂಥ ಗುರುಚರಣದಲ್ಲಿ ದಿವ್ಯತ್ವದ ಮಕರಂದವನ್ನು ಉಂಡು ಮನಸ್ಸು ಪ್ರಣವನಾದವನ್ನು ಜಿಂಕಾರ ಮಾಡ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು 4ನೇ ನುಡಿಯೊಳಗೆ, ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ಬಲು ಕಸಿವಿಸಿ ಗೊಂಬುವುದೇ ತಕೋ ಮನಸ್ಸೇ ಅಂತ ಹೇಳ್ತಾರೆ. ಅಂದ್ರೆ ಈ ವಿಷಯ ಸುಖ ಅಂತಕ್ಕಂಥದ್ದು ಶಾಶ್ವತ ಸುಖ ಅಲ್ಲ. ವಿಷಯ ಸುಖ ಅಂದ್ರೆ ಇಂದ್ರಿಯಗಳು ಮತ್ತು ಅವುಗಳ ಸುಖಕ್ಕೆ ಕಾರಣವಾದಂಥ ತನ್ಮಾತ್ರೆಗಳು, ಈ 2ರ ಕೂಟದಿಂದ ಉಂಟಾಗುವಂಥದ್ದು ಯಾವುದು ಈ ವಿಷಯ ಸುಖ. ಅಗಲಿಕೆಯಿಂದನೂ ದುಃಖ ಆಕ್ಕತಿ, ಅದು ಅತಿಯಾದ್ರೂ ದುಃಖ ಆಕ್ಕತಿ, ಮತ್ತು ಅದು ವಿಷಯ ಸುಖ ಕೊರತೆ ಆದ್ರೂ ದುಃಖ ಆಕ್ಕತಿ. ಒಟ್ಟಾರೆ ಒಳಗೆ ಹೇಳ್ಬೇಕಂತಂದ್ರೆ ಇಂದ್ರಿಯ ಸುಖ ಮನಸ್ಸನ್ನು ಸಂಕಷ್ಟದಲ್ಲಿ ಸಿಲುಕ್ತೈತಿ. ಈ ವಿಷಯವನ್ನು ಅಥವಾ ಈ ವಿಷಯ ಸುಖವನ್ನು ಪ್ರಸಾದಿಸಿಕೊಂಡ್ರೆ ದುಃಖ ನಿವಾರಣೆ ಆಕ್ಕತಿ ಅಂತೇಳಿ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ, ಇಳಿಯಳು ಶಿಶುನಾಳಧೀಶ ನಿರ್ಮಲನ ತಿಳಿದರೆ ಒಳ ಹೊರಗೊಂದು ಮನಸ್ಸೇ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಆ ಒಂದು ಇಂದ್ರಿಯಗಳ ಸುಖಗಳಿಂದ ಕಸಿವಿಸಿಗೊಂಡಂಥ ಮನಸ್ಸಿಗೆ ವಿಶ್ರಾಂತಿ ಸ್ಥಾನ ಯಾವುದಪ್ಪ ಅಂತಂದ್ರೆ ಆತ್ಮದ ನಿಜ ಸ್ವರೂಪವನ್ನು ಅರಿತು ಅದರೊಳಗಿನ ತಲ್ಲೀನಾಗುವುದು ಅಂತ ಹೇಳ್ತಾರೆ. ಅಂದ್ರೆ ನಿರ್ಮಲ, ನಿಷ್ಕಲ, ನಿಶ್ಚಲ ತತ್ವವಾದ ಪರಮಾತ್ಮನನ್ನು ಅರಿತು ಆನಂದಿಸುವುದು. ಆಗ ಮನಸ್ಸಿಗೆ ಅಂತರಂಗ ಅಥವಾ ಬಹಿರಂಗ ಅಂತಕ್ಕಂಥ ಒಂದು ಭೇದ ಇರುವುದಿಲ್ಲ. ಹಿಂಗೆ ಮನಸ್ಸಿನ ಮೂಲ ತತ್ವವಾದಂಥ
ಮಹಾಲಿಂಗ ತತ್ವವೇ ಮನಸ್ಸು ಮತ್ತು ಅದರ ಸಾಕ್ಷಾತ್ಕಾರದಿಂದ ಮಾತ್ರ ಮನಸ್ಸು ನಿಲ್ತತಿ ಅಂತೇಳಿ ಹೇಳ್ತಾರೆ. ಇದರಿಂದ ಸಾಧಕ ಆ ಮನಸ್ಕ ಸ್ಥಿತಿಯನ್ನು ಅನುಭವಿಸ್ತಾನು ಅಂತೇಳಿ ಈ ಒಂದು ಪದ್ಯದೊಳಗೆ ಯಾವ ಸಂತ ಶರೀಫ್ ಸಾಹೇಬರು ನಿಮಗೆಲ್ಲ ಒಂದು ಸಾಧನೆ ಕ್ರಮವನ್ನು ತಿಳಿಸ್ಕೊಟ್ಟಾರನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ.